ನೋಡುವಾಗ ಇವರು ಬಂದದ್ದು ಲೇಟ್ ಆಯ್ತು, ಗೊತ್ತಿಲ್ಲ ರೀಚ್ ಆಗ್ತೇವಾ ಚಿಂತನೆ ಬೇಕು. ಈಗ ಎಲ್ಲ ಕೈ ಇವರ ಕೈಯಲ್ಲಿದೆ, ಕಾಲಲ್ಲಿ ಕೈ ಇವರ ಕೈಯಲ್ಲಿ. ಗೈಸ್ ನಮ್ಮ ಹುಡುಗನಿಗೆ ನಾಚಿಕೆ ಸ್ವಭಾವ, ರಿವ್ಯೂ ಕೂಡ ಹೇಳ್ತಿಲ್ಲ. ಇವತ್ತು ನಾವು ಹೋಗ್ತಾ ಇದ್ದೇವೆ ದುರಂಧರ್ 2ಗೆ. ಇವತ್ತು ಕೂಡ ನಾವು ಯಾವಾಗ ಹೇಳ್ತಾರ, ಇವತ್ತು ಕೂಡ ನಾವು ಲೇಟ್ ಆಗಿದ್ದೇವೆ. 12:28 ಆಗಿದೆ. ಇದು ಹೀರೋ ಚಿತ್ರ DP ಅಂತೀರಿ. 12:28 ಆಗಿ 1:28 ಆಗಿದೆ. ಈಗ ನಾವು 1:45 ಶೋ. ಈಗ ನಾವು ರೀಚ್ ಆಗ್ಬೇಕು. ಈಗ ಎಲ್ಲ ಕೈ ಇವರ ಕೈಯಲ್ಲಿದೆ, ಕಾಲಲ್ಲಿ ಕೈ ಇವರ ಕೈಯಲ್ಲಿ. ಗಾಯ್ಸ್ 1:15 ಆಗಿದೆ. ಗಾಯ್ಸ್ 1:15 ಆಗಿದೆ. ಇನ್ನು ಸ್ವಲ್ಪ ಒಂದು ಅರ್ಧ ದಾರಿ ಇದೆ ಇನ್ನು ಕೂಡ. ನಾವು ರೀಚ್ ಆಗ್ತೇವೆ ಇಲ್ಲೋ ಅಂತ ನೋಡ್ಲಿಕ್ಕೆ ಈ ವಿಡಿಯೋದ ಕೊನೆಯವರೆಗೆ ನೀವು ಇರಬೇಕು. ಗಾಯ್ಸ್ ರೋಡಿದು ಕೆಲಸ ಎಲ್ಲ ಆಗ್ತಿದೆ, ಹಾಗಾಗಿ ಈ ರೋಡಲ್ಲಿ ಹೋಗ್ಬೇಕು. ಈ ರೋಡಿನ ವಿಷಯ ಎಲ್ಲ ಇವರಿಗೆ ಡ್ರೈವರ್ಗೆ ಗೊತ್ತುಂಟು ನಮ್ಮಲ್ಲಿ. ಗಾಯ್ಸ್ ದುರಂಧರಿಗೆ ಹೋಗ್ತಿರೋದು ನಾವು. ದುರಂಧರ್ ದಿ ರಿವೆಂಜ್ ಸಾಂಗ್ ಕೂಡ ಅದಕ್ಕೆ ದುರಂಧರ್ದೆ ಹಾಕಿದ್ದೇವೆ. ನಾವು 1 ಗಂಟೆಗೆ ಹೋಗುವಂತಿದ್ವಿ. ನೋಡುವಾಗ ಇವರು ಬಂದದ್ದು ಲೇಟ್ ಆಯ್ತು. ಮತ್ತೆ ಇವರು ಬಂದದ್ದು ಲೇಟ್ ಆಯ್ತು, ಇವರು ಕಿರಣ್ ಅಣ್ಣ. ಮತ್ತೆ ಇವರು ಕೂಡ ಲೇಟ್ ಆಯ್ತು. ನಾನು ಅಲ್ಲೇ ಕಾಲೇಜಿಂದ ಸೀದಾ ಬಂದಿದ್ದೇನೆ 1 ಗಂಟೆಗೆ ಹೇಳಿದ ಟೈಮ್ಗೆ. ಇವರು ಲೇಟ್ ಆದ್ರಿಂದ ಇವತ್ತು ಬಾರಿ ಲೇಟ್ ಆಗಿದೆ. ಹಾಗಾಗಿ ಈಗ ನಮ್ಮನೆಯವರು ಎಲ್ಲ ನೋಡಿಕೊಳ್ಬೇಕು. ಗಾಯ್ಸ್ 1:34, ಇನ್ನೂ 11 ನಿಮಿಷ ಉಂಟು. ರೀಚ್ ಆಗ್ತೇವೆ ಇಲ್ವೋ ಗೊತ್ತಿಲ್ಲ. ರೀಚ್ ಆಗ್ತೇವಾ ಚಿಂತನೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಗಾಯ್ಸ್ ಈಗ ಶಾರ್ಟ್ ಕಟ್ ಎಲ್ಲ ಹೋಗ್ಬೇಕಾಗಿದೆ. ನಾವು ರೀಚ್ ಆಗ್ತೇವೆ ಇಲ್ವೋ ಅಂತ ನೋಡ್ಬೇಕು ಏನಾಗ್ತದೆ ಅಂತ. ಶಾರ್ಟ್ ಕಟ್ ನಾವು ಟಿಕೆಟ್ ಎಲ್ಲ ಅಲ್ಲೇ ಬುಕ್ ಮಾಡಿಸಿದ್ದೇವೆ. ಇವರ ಫ್ರೆಂಡ್ ಅಲ್ಲಿ ಇದ್ರು, ಅಲ್ಲೇ ಬುಕ್ ಮಾಡಿಸಿದ್ದೇವೆ. ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ 50 ರೂಪಾಯಿ ಜಾಸ್ತಿ ಬರ್ತದೆ, ಅದಕ್ಕೆ ಅಲ್ಲೇ ಬುಕ್ ಮಾಡಿಸಿದ್ದೇವೆ. ಗಾಯ್ಸ್ ಫುಲ್ ಟ್ರಾಫಿಕ್ ಕೂಡ ಉಂಟು. ಟ್ರಾಫಿಕ್ ಅಲ್ಲಿ ಇಂಥ ಡ್ರೈವರ್ ನಿಮ್ಗೆ ಬೇಕೇ ಬೇಕು, ಇಲ್ಲದ್ರೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಗಾಯ್ಸ್ ಮೂವಿ 4 ಗಂಟೆದ್ದುಂಟು. ಇಲ್ಲಿ ಇವನು ಹಿಂದೆ ಅವನು ಎಂತ ತಿನ್ನಲಿಲ್ಲ. ನಾನು ಒಂದು 3 ಬಾಳೆಯನ್ನು ಬಾಯಿಗೆ ಕೊಡು ಬಂದಿದ್ದೇನೆ. ಗಾಯ್ಸ್ 1:39. ಈಗ ಇನ್ನು ಕೇವಲ 6 ನಿಮಿಷ. ಇನ್ನು ಸ್ವಲ್ಪ ರೀಚ್ ಆಗ್ಲಿ ಸ್ವಲ್ಪ ಇದೆ. ಈಗ ಇಲ್ಲಿ ನಮ್ಮದು ಮಾಲಿಗ ಬಂತು. ಮೊಬೈಲ್ ಬಿತ್ತು. ಇದು ಇಲ್ಲಿವರೆದು ಗುರ್ತದವರು ಇದ್ದಾರೆ, ಒಬ್ರು ಅವ್ರು ಇದ್ದಾರಂತ ನೋಡುವ. ಇವರ ಮಾಮು ಇಲ್ಲ, ಅವರ ಮಾಮು ಇವತ್ತು ಇಲ್ಲ, ಇಲ್ಲದ್ರೆ ಯಾವಾಗಲೂ ಅವರ ಮಾಮು ಇಡ್ತಾ ಇದ್ರು. ಈಗ ಸಮಯ ನೋಡಿ, ನಾವು ಮಾಲಿಗೆ ರೀಚ್ ಆಗಿದ್ದೇವೆ. ಸಮಯ ಎಷ್ಟಂದ್ರೆ 12:40 ಆಗಿದೆ. ಈಗ 5 ನಿಮಿಷ ಇನ್ನೂ ಇದೆ. ನಾವು 1:40 ಆಗಿದೆ. ಈಗ 4 ನಿಮಿಷ ಮುಂಚೆ ನಾವು ರೀಚ್ ಆಗಿದ್ದೇವೆ. 1:41 ಆಗಿದೆ. ಈಗ ಪಾರ್ಕಿಂಗ್ ಮಾಡಿ ಮೇಲೆ ಓಡುದೆ. ಪಾರ್ಕಿಂಗ್ ಅಲ್ಲಿ 2 ನಿಮಿಷ ಹೋಗಿದೆ. 43 ಆಯ್ತು. ಇನ್ನು 2 ನಿಮಿಷದಲ್ಲಿ ಹೋಗ್ಬೇಕು. ಇರುವುದು 1 ನಿಮಿಷ ಆದ್ರೂ ಕೂಡ ಸ್ಲೋ ಆಗಿ ಹೋಗ್ತಿದ್ದಾರೆ ನೋಡಿ. ಇರುವುದು 1 ನಿಮಿಷ, ಓಡಬೇಕು ಅಂತ ಅದು ಕೂಡ ಗೊತ್ತಿಲ್ಲ. ಗಾಯ್ಸ್ ಫೈನಲಿ ರೀಚ್. ಈಗ ನಾವು ಸೀದಾ ಹೋಗುದು. ಗಾಯ್ಸ್ 1:15 ಆಯ್ತು. ಈಗ ಚೆಕ್ ಮಾಡಿಸಿದ ಓಡುದೆ ಒಳಗೆ. ಫೈನಲಿ ಮೂವಿಗೆ ಬಂದಿದ್ದೇವೆ. ಮೂವಿ ಹೇಗಿದೆ ಅಂತ ನಾನು ನೋಡಿ ರಿವ್ಯೂ ಹೇಳ್ತೇನೆ. ಅಲ್ಲಿವರೆಗೆ ರುಕುಜರ ಸಬರ್ ಕರೋ. ಗೈಸ್ ನಮಗೆ ಹಿಂದಿ ಅಷ್ಟು ಬರುವುದಿಲ್ಲ. ಹಿಂದಿ ನಾವು ಕನ್ನಡದಲ್ಲಿ ನೋಡಬೇಕಿತ್ತು, ಆದರೆ ಹಿಂದಿ ಶೋ ಇರೋದು, ಹಾಗೆ ಹಿಂದಿಯಲ್ಲಿ ನೋಡ್ತೇವೆ. ನಮಗೆ ಇವರಿದ್ದಾರಲ್ಲ, ಇವರು ಹಿಂದಿಯಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಿಕೊಡ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ಮೂವಿಯನ್ನು ನೋಡುದು. ನಿಮಗೆ ಬರ್ತದೆ ಹಿಂದಿ? ನಿಮಗೆ ಕೂಡ ಹಿಂದಿ ಬರೋದಿಲ್ಲ ಅಂತ ಗೊತ್ತಿದ್ದು. ನಮಗೆ ಇವರಿದ್ದಾರೆ, ನಾವು ಹೇಳಿಕೊಡ್ತಾರೆ ಹಿಂದಿಯಲ್ಲಿ ಏನೆಲ್ಲ ಡೈಲಾಗ್ ಬಂದಿದೆ ಅಂತ. ಗೈಸ್ ಇಂಟರ್ವಲ್ ಆಗಿದೆ. ಮೂವಿ ಮಾತ್ರ ಸೂಪರ್ ಇದೆ. ಇನ್ನೂ ಇಂಟರ್ವಲ್ ಆದಮೇಲೆ ಏನೆಲ್ಲ ಆಗ್ತದೆ, ಹೇಗೆ ಉಂಟು ಅಂತ ಹೇಳ್ತೇನೆ. ಇಲ್ಲಿವರೆಗೆ ಇಂಟರ್ವಲ್ ಆಗಿದೆ, ಸೂಪರ್ ಉಂಟು. ಏನು ತಿನ್ನದೆ ಬಂದಿದ್ದಾನೆ, 4 ಗಂಟೆ ಏನು ತಿನ್ನದೆ ಇರುವಂಥ ವ್ಯಕ್ತಿ ಇವನು. ಯಾರು ಮಾತಾಡ್ತಿಲ್ಲ. ಗೈಸ್ ಮೂವಿ ನೋಡಿ, ಮೂವಿ ಮಾತ್ರ ಸೂಪರ್, ಬೇಡಿ ಟೆಂಟಬಲೆಸ್ ನೋಡಿ. ಇವನ ಹತ್ರ ಹೇಗಿದೆ ಅಂತ ಒಂದು ಕೇಳ್ತೇನೆ. ಮೂವಿ ಹೇಗಿತ್ತು? ರಪಕಪ್ಪ ಹೇಳಪ್ಪ. ಗೈಸ್ ನಮ್ಮ ಹುಡುಗನಿಗೆ ನಾಚಿಕೆ ಸ್ವಭಾವ, ರಿವ್ಯೂ ಕೂಡ ಹೇಳ್ತಿಲ್ಲ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಮೂವಿ ಮಾತ್ರ ಸೂಪರ್ ಇತ್ತು. ನಾವೀಗ ನಮ್ಮ ಊರಿಗೆ ರೀಚ್ ಆಗಿದೆ. ಮೂವಿ ಮಾತ್ರ ಸೂಪರ್ ಇತ್ತು. ಇನ್ನು ಮುಂದೆ ನಾವು ಟಾಕ್ಸಿಗೆ ಕಳ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದು. ಸಬ್ಸ್ಕ್ರೈಬ್ ಕರೋ, ಬಾಯ್.